ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ಬಿಟ್ಟು. ಸ್ವಲ್ಪ ಬೇಜಾರು ಕೂಡ ಆಯ್ತು. ಖುಷಿ ಎಷ್ಟಾಯ್ತು, 50-50 ಅಂತಾನೆ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ಅಲ್ಲಿ ಒಬ್ಬೊಬ್ರು ಸ್ಪರ್ಧಿಗಳು ಗಿಲ್ಲಿ ಅವ್ರ ಮ್ಯಾಟ್ರ್ ಬಿಟ್ಟು ಬೇರೆ ಏನೂ ಮಾತಾಡ್ತಲ್ಲ. ಅದರಲ್ಲೂ ಕೂಡ ಟಾಸ್ಕ್ ಅಂತ ವಿಚಾರ ಬಂತು ಅಂತಂದ್ರೆ ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಗಿಲ್ಲಿ ಅವರು ಝೀರೋ ಅನ್ನೋದು ಇವಾಗ ಇತ್ತು. ಅಭಿಯವ್ರಿಗೂ ಕೂಡ ಅದೇ ರೀತಿಯಲ್ಲಿ ಹೇಳಿದ್ರು, ಟಾಸ್ಕ್ ಅಂತ ಬಂದ್ರೆ ಏನೂ ಇಲ್ಲ ಅಂತ ಬಿಟ್ಟು. ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಅಂದ್ರೆ ಗಿಲ್ಲಿ ಝೀರೋ ಅಂತ ಬಿಟ್ಟು ಅವರೊಂದು ವರ್ಡ್ ಹೇಳ್ತಾರೆ, ಬಿಗ್ ಬಾಸ್ ಸೀಸನ್ 12 ಗಿಲ್ಲಿಯಿಂದಾನೇನಾ ಅಂತ ಅಂದ್ಬಿಟ್ಟು. ನೋಡಿ, ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗೆ ಗೊತ್ತಾಗಿದೆಯೋ ಗೊತ್ತಿಲ್ಲ, ಕೆಲವೊಬ್ರು ಬಿಗ್ ಬಾಸ್ ನೋಡ್ತಿರೋದೇ ಇಲ್ಲಿ ಗಿಲ್ಲಿ ಅವ್ರಿಗೋಸ್ಕರ. ಇಲ್ಲಿ ಅಭಿಷೇಕ್ ಅವ್ರ ಹತ್ರ ಇಲ್ಲಿ ಇವರು ಅಶ್ವಿನಿ ಗೌಡ ಅವ್ರು ಒಂದು ಮಾತು ಹೇಳ್ತಾರೆ, ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ಗಿಲ್ಲಿನ ಗೆಲ್ಸಕ್ಕ ಅಂತ ಅಂದ್ಬಿಟ್ಟು. ಯಾರು ಹೇಳಿದ್ರು ಗಿಲ್ಲಿನ ಗೆಲ್ಸಕ್ ನೀವು ಬಂದಿದ್ದೀರಾ ಅಂತ ಬಿಟ್ಟು? ಯಾರು ಹೇಳೇ ಇಲ್ಲ. ಒಟ್ಟಿನಲ್ಲಿ ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡಬೇಕು ಮಾತಾಡ್ತಾರೆ. ಇದರಲ್ಲಿ ಸಿಲ್ಕಾಕೊಂಡಿರೋದು ಯಾರು ಅಂತಂದ್ರೆ ಅಭಿಷೇಕ್ ಅವ್ರು ಅಂತಾನೆ ಹೇಳ್ಬೋದು. ಆದ್ರೆ ಅವ್ರು ತಾಳಕ್ಕೆ ತಕ್ಕಂಗೆ ಕುಣಿತಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ಸ್ವಲ್ಪ ಈಚೆ ಬಂದಿದ್ದಾರೆ, ಆದ್ರೆ ಇಲ್ಲಿ ಸಿಕ್ಕಾಕೊಂಡಿರೋದು ಅಭಿಷೇಕ್ ಅವ್ರು ಅಂತ ಇಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, ಗಿಲ್ಲಿ ಅವ್ರು ಮಾಡಿದ ತಪ್ಪು ಅಂತ ಇವಾಗ ಇವ್ರಿಗೆ ಅಭಿಷೇಕ್ ಅವ್ರಿಗೆ ಅನ್ನಿಸ್ತದೆ. ಅಶ್ವಿನಿ ಗೌಡ ಅವ್ರು ಮಾತಾಡಿದ್ದು ಏನೂ ತಪ್ಪಿಲ್ಲ ಅಂದ್ಬಿಟ್ಟು ಇವಾಗ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಹೇಳಿದ್ರು ಗಿಲ್ಲಿ ಮಾಡ್ತಿರೋದು ಈ ವೀಕ್ ಅಂತೂ ಒಂದು ಚೂರು ಇಷ್ಟ ಆಗ್ಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅಶ್ವಿನಿ ಗೌಡ ಅವ್ರು ಮಾಡಿದೆಲ್ಲ ಕರೆಕ್ಟಾ? ನೋಡಿ, ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಏನ್ ಹೇಳ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 12 ಇಲ್ಲಿ ಗಿಲ್ಲಿಯಿಂದಾನೇನಾ ಅಂತ ಇಲ್ಲಿ ಕೇಳಿದ್ರು. ಅದಾಗಿದ ತಕ್ಷಣ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ಗಿಲ್ಲಿನ ಗೆಲ್ಸಕ್ಕ ಅಂತ ಹೇಳಿದ್ರು. ಇಲ್ಲಿ ಗಿಲ್ಲಿ ಮಾಡ್ತಿರೋದೇನಂದ್ರೆ ಅವ್ರ ಪ್ರಕಾರ, ಅಶ್ವಿನಿ ಗೌಡ ಅವ್ರ ಪ್ರಕಾರ, ಇನ್ನೊಬ್ರು ಕಾಲು ಎಳೆಯೋದು ಮತ್ತೆ ತೇಜೋವಧೆ ಮಾಡೋದನ್ನ ಪಕ್ಕಕ್ಕಿಟ್ರೆ ಝೀರೋ. ತೇಜೋವಧೆ ಮಾಡ್ತಾರಂತೆ. ಏನ್ ತೇಜೋವಧೆ ಮಾಡ್ತಾರೋ ಗೊತ್ತಿಲ್ಲ. ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೇಲಿ? ಫಸ್ಟ್ ಆಫ್ ಆಲ್ ಅವ್ರು ಏನೇನ್ ಮಾಡ್ತಾ ಇದಾರೋ, ಅವ್ರು ಯಾವ್ದ್ರಲ್ಲಿ ಝೀರೋ ಇದಾರೋ ಇದೆಲ್ಲ ಕೂಡ ಗಿಲ್ಲಿ ಮೇಲೆ ಎತ್ತಾಕ್ತಿದ್ದಾರೆ. ಇನ್ನೊಬ್ರು ಕಾಲು ಎಳಿಯೋದು, ತೇಜೋವಧೆ ಮಾಡೋದು ಪಕ್ಕಕ್ಕೆ ಇಟ್ಬಿಟ್ರೆ ಝೀರೋ. ಕೆಲಸದಲ್ಲೂ ಕೂಡ ಝೀರೋ, ಟಾಸ್ಕ್ ಉಸ್ತುವಾರಿ ಮಾಡೋದ್ರಲ್ಲೂ ಝೀರೋ, ಮತ್ತೆ ಇಲ್ಲಿ ಓದೋದ್ರಲ್ಲೂ ಕೂಡ ಇವಾಗ ಟಾಸ್ಕ್ ಅಂತ ಕೊಟ್ಟಾಗ ಒಂದು ಬುಕ್ ಕೊಡ್ತಾರಲ್ಲ, ಆ ಬುಕ್ನ ಕೊಟ್ಟಾಗ ಅದರಲ್ಲೂ ಕೂಡ ಓದೋದ್ರಲ್ಲಿ ಝೀರೋ. ಒಬ್ರು ಎಮೋಷನ್ಗೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಕೂಡ ಅದರಲ್ಲಿ ಝೀರೋ. ಭಾವನೆಗಳಿಗೆ ಸ್ಪಂದಿಸೋದ್ರಲ್ಲೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಝೀರೋ. ಒಟ್ನಲ್ಲಿ ಅವ್ರೇನಂದ್ರೆ ಮೈಗಳ್ಳ, ಪಿತೂರಿ, ಕುತಂತ್ರಿ, ಒಬ್ರಿಂದ ಒಬ್ರಿಗೆ ತಂದಿಟ್ಬಿಟ್ಟು ತಮಾಷೆ ನೋಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಇದನ್ನೆಲ್ಲ ಇಲ್ಲಿ ಮಾಡ್ತಿರೋದು ಅಶ್ವಿನಿ ಗೌಡ ಅವರೇ. ಒಬ್ರಿಂದ ಒಬ್ರಿಗೆ ತಂದಿಡೋ ಕೆಲಸ ಇರ್ಬೋದು, ಮೈಗಳ್ತನ ಇರ್ಬೋದು, ಪಿತೂರಿ ಇರ್ಬೋದು, ಕುತಂತ್ರತನ ಇರ್ಬೋದು, ಎಲ್ಲ ಕೂಡ ಅವರೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೈಗಳ್ತನ ಈ ಒಂದು ವಿಚಾರಿಕೆಯಲ್ಲಿ ರಘುವರ್ಗೂ ಕೂಡ ಮತ್ತೆ ಇಲ್ಲಿ ಅಶ್ವಿನಿ ಗೌಡವ್ರಿಗೂ ಕೂಡ ಇಲ್ಲಿ ಜಗಳ ಆಗಿದ್ದು. ಆದ್ರೆ ಇದೆಲ್ಲ ಕೂಡ ಇಲ್ಲಿ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇವತ್ತ ಏನೊಂದು ಟಾಸ್ಕ್ ಕೊಟ್ರೋ, ಟಾಸ್ಕ್ ಅಂದ್ರೆ ಸಿಕ್ಕಾಪಡೆ ತುಂಬಾ ಚೆನ್ನಾಗಿತ್ತು. ಸೇತುವೆ ಸವಾಲು ಅಂತ ಅಂದ್ಬಿಟ್ಟು, ಈ ಒಂದು ಸೇತುವೆ ಸವಾಲಲ್ಲಿ ಒಂದು ಚೂರು ಕೂಡ ಪಾಪ ಟೀಮ್ ಎಫರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಟೀಮಲ್ಲಿ ಡಿವೈಡ್ ಕೂಡ ಇಲ್ಲಿ ಆದ್ರು. ಧ್ರುವಂತ್ ಅವ್ರು ಅವ್ರ ಟೀಮ್ ಹೋಗಿಕ್ಕೇನೆ ಇವ್ರಿಗೆ ಸಿಕ್ಕಾಪಟ್ಟೆ ಉರಿ ಹತ್ಬಿಟ್ಟಿತ್ತು. ಫಸ್ಟ್ ಆಫ್ ಆಲ್ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ಅವರಿಂದ ಏನು ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಯೋಚನೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಗಿಲ್ಲಿ ಅವ್ರ ಬಗ್ಗೆ ಮಾತುಕತೆ ಮಾಡ್ತಾ ಇರ್ತಾರೆ. ಪಾಪ ಇಲ್ಲಿ ಕಾವ್ಯ ಅವರು ಅಳ್ತಾ ಇರ್ತಾರೆ. ಅದಾಗಿದ ತಕ್ಷಣ ಅಭಿ ಅವರು ಮತ್ತೆ ಇಲ್ಲಿ ಧನುಷ್ ಅವರು ಗಿಲ್ಲಿ ಅವ್ರ ಬಗ್ಗೆ ಮಾತಾಡ್ಕೊಂತಾರೆ. ಮೊದ್ಲಿಂದನೂ ಅವನು ಅದೇ ರೀತಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ಗಿಲ್ಲಿ ಅವ್ರ ಮ್ಯಾಟ್ರ್ ಇಲ್ಲ ಅಂತಂದ್ರೆ ಇಲ್ಲಿ ಏನು ಕೂಡ ಬೇರೆ ಮಾತಾಡಕ್ ಅವ್ರಿಗೆ ಆಪ್ಷನ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಗಿಲ್ಲಿ ಅವ್ರ ಮ್ಯಾಟ್ರ್ ತಗೊಂತಾರೆ. ಅದರಲ್ಲೂ ಕೂಡ ಇವತ್ತ ನೋಡ್ಬೋದು, ರಘು ಅವರು ಮತ್ತೆ ಅಶ್ವಿನಿ ಗೌಡ ಅವರು ಏನ್ ಜಗಳ ಆಡಿದ್ರು ರಘು ಅವ್ರು ಒಪ್ಕೊಂಡ್ರು. ಇಲ್ಲಿ ಅವ್ರದೇ ತಪ್ಪಿದೆಯೋ, ನಂದು ಕೂಡ ಅಷ್ಟೇ ತಪ್ಪಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೋಗಲ್ಲೇ ಅಂತ ಅನ್ನೋದಿರ್ಬೋದು. ಮತ್ತೆ ಇಲ್ಲಿ ಕೈನ ಹಿಂಗೆ ತೋರಿಸ್ಬಿಟ್ಟು ಬಾಯಲ್ಲಿ ಏನ್ ಇಟ್ಕೊಂಡಿದೆ ಅಂತ ಹೇಳಿದ್ರಲ್ಲ, ಕೈನ ಇದೆಲ್ಲ ತೋರ್ಸೋದಕ್ಕೆ, ಹೀಗೆಲ್ಲ ತೋರ್ಸೋದಕ್ಕೆ ಇವೆಲ್ಲ ಆಕ್ಷನ್ಗಳು ಬೇಕಾ? ಅದು ಮುಂದೆ ಇರೋದು ಒಬ್ಬ ಗಂಡ್ಮಗ ಅಂತಂದ್ರೆ ಹೆಣ್ಮಕ್ಳಾದವರು ಆ ರೀತಿಯಾಗಿ ನಡ್ಕೊಂಡ್ರೆ ಎಂತವ್ರಿಗೆ ಆದ್ರೂ ಟ್ರಿಗರ್ ಆಗೇ ಆಗುತ್ತೆ. ಅವರು ಆ ನಂತರ ತಪ್ಪಾಗಿದೆ ಅಂತ ಗೊತ್ತು, ಹೋಗಿ ಬನ್ನಿ ಅಂತ ಮಾತಾಡಿದ ತಕ್ಷಣ ಇವಾಗ ಹೋಗಿ ಬನ್ನಿ ಅಂತ ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಇಲ್ಲಿ ರಘು ಅವರು ಅವ್ರು ಮಾಡಿದ ಮಿಸ್ಟೇಕ್ ಏನಂತ ಗೊತ್ತಾಗಿದ ತಕ್ಷಣ ಅದು ಸರಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಆದ್ರೆ ಅಶ್ವಿನಿ ಗೌಡ ಅವರು ಹೊರಗಡೆ ಏನ್ ಜಗಳ ಆಯ್ತು, ಒಳಗಡೆ ಹೋಗಿ ಕುತ್ಕೊಂಡಿದ್ರು ಕೂಡ ಬಿಡ್ಲಿಲ್ಲ. ಅಲ್ಲೇ ಹೋಗಿ ಡೋರ್ ಹತ್ರ ನಿಂತ್ಕೊಂಡು ಬೇಕು ಅಂತ ಇಲ್ಲಿ ಮಾತಾಡಿದ್ರು. ಎಂತವ್ರಿಗೆ ಆದ್ರೂ ಟ್ರಿಗರ್ ಆಗೇ ಆಗತ್ತೆ. ಆದ್ರೆ ಇಲ್ಲಿ ಜಾನ್ವಿ ಅವರು ರಘು ಅವ್ರ ಹತ್ರ ಬಂದು ಹೇಳ್ತಾರೆ, ಅವರು ಊಟ ಮಾಡಿಲ್ಲ, ಬಂದ್ಬಿಟ್ಟು ಸ್ವಲ್ಪ ನೀವು ಹೇಳಿ ಅಂತ ಅಂದ್ಬಿಟ್ಟು. ಇವ್ರಿಗೆ ಯಾಕೆ ಬೇಕು ಆ ಥರ ಉಸ್ತುವಾರಿ? ಅವ್ರಿಗೆ ಇಲ್ಲಿ ಸಾರಿ ಕೇಳಬೇಕು ಅನ್ನಿಸ್ತಾರೆ, ಕೇಳ್ತಾರೆ. ಅವ್ರದ್ದು ತಪ್ಪೇ ಇಲ್ಲ, ಏನಕ್ಕೆ ಸಾರಿ ಕೇಳ್ಬೇಕು ಇಲ್ಲಿ ರಘು ಅವರು? ಹಾಗೆ ನೋಡಕ್ ಹೋದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಎಷ್ಟು ಮಾತಾಡಿದ್ರು ಹೋಗಲ್ಲೇ ಅಂತ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ನಿನ್ನೂ ಕೂಡ ಹೋಗಲ್ಲೇ ಅಂತಾನೆ ಇಲ್ಲಿ ಅನ್ನೋದು. ಬಾರಮ್ಮ ಅಂತ ಅಂದ್ರೆ ಬಾರಮ್ಮ ಅಂತಾನೆ ಇಲ್ಲಿ ಮಾತಾಡೋದು. ಅಶ್ವಿನಿ ಗೌಡ ಅವರು ಇಲ್ಲಿ ಕ್ಯಾಮ್ರಾ ಹತ್ರ ಬಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ, ಏನಕ್ಕೆ ಅಂತಂದ್ರೆ ಇಂಥವ್ರ ಹತ್ರ ಎಲ್ಲ ನಾನು ಅನ್ಸ್ಕೊಳಕ್ಕೆ ಆಗಲ್ಲ, ನಮ್ದು
ನಮ್ದು ಅಂತ ಒಂದು ಮರ್ಯಾದೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ರಘು ಅವ್ರಿಗೆ ಏನು ಮರ್ಯಾದೆ ಇಲ್ವಾ, ಈಚ್ ಕಡೆ ಎಲ್ಲರೂ ಕೂಡ ಮರ್ಯಾದೆ ಇಲ್ಲದೆ ಬದುಕ್ತಿದ್ರು, ಇಲ್ಲಿ ಬಿಗ್ ಬಾಸ್ ಮನೇಲಿ ಬಂದ್ಬಿಟ್ಟು ಅವರು ಯಾಕೆ ಮರ್ಯಾದೆ ಕಳ್ಕೋಬೇಕು, ಇವರು ಹೇಳ್ತಾರೆ ಅವ್ರಿಗೂ ಒಂದು ಮರ್ಯಾದೆ ಇದೆ ಅಂತ ಅಂದ್ಬಿಟ್ಟು, ಇಲ್ಲಿ ಎದುರುಗಡೆ ಇರೋ ಪರ್ಸನ್ಗೂ ಕೂಡ ಮರ್ಯಾದೆ ಇದೆ ಅಂತ ಅಂದ್ಬಿಟ್ಟು ಅವರು ಅರ್ಥ ಮಾಡ್ಕೋಬೇಕಲ್ಲ. ಜಾನ್ವಿ ಅವ್ರು ನೋಡಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಸರಿ ಸರಿ ಅಂತ ಬೆನ್ ತಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹೊರಗಡೆ ಬಂದ್ಮೇಲೆ ಇವರಿಬ್ಬರ ಬಗ್ಗೆ ಎಂತ ಒಂದು ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು ಅವರು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋದಂತೂ ಕನ್ಫರ್ಮು. ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಬಿಗ್ ಬಾಸ್ ನೀವು ಇಲ್ಲಿ ಮಧ್ಯ ಪ್ರವೇಶ ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಏನಂತ ಹೇಳಕ್ಕಾಗುತ್ತೆ, ಬಿಗ್ ಬಾಸ್ ಬಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ, ಕಿಚ್ಚನ ಪಂಚಾಯಿತಿ ಬಂದ್ಮೇಲೆ ಯಾವ್ಯಾವ ಮ್ಯಾಟ್ರಿಗೆ ಇಲ್ಲಿ ಬೈತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಸ್ವಲ್ಪ ಈ ನಡುವೆ ಕಿಚ್ಚನ ಪಂಚಾಯಿತಿ ಬಗ್ಗೆ ಎಲ್ರಿಗೂ ಕೂಡ ಬೇಸರ ಕೂಡ ಇಲ್ಲಿ ಇದೆ, ಅಸಮಾಧಾನ ಕೂಡ ಇಲ್ಲಿ ಹೊರಗಡೆ ಹಾಕ್ತಿದ್ದಾರೆ. ಈ ಒಂದು ವಿಚಾರ ಚರ್ಚೆ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಬೈಯೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ನೋಡೋಣ ಈ ಒಂದು ವಿಚಾರದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಗೊತ್ತಾಗೇ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಿಲ್ಲ, ಕೆಳಗಡೆ ಅಶ್ವಿನಿ ಗೌಡರು ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಸೆಂಟೆನ್ಸ್ ಬರೆದ್ರು, ಮತ್ತೆ ಇಲ್ಲಿ ರಘು ಅವ್ರು ಮಾತಾಡಿದ್ದು ಕೂಡ ಸ್ವಲ್ಪ ಸೆಂಟೆನ್ಸ್ಗಳು ಹಾಕಿದ್ರು, ಆ ನಂತರ ಹಾಕ್ಲಿಲ್ಲ. ಇಲ್ಲಿ ಮೇನ್ ಆಗಿ ಅಶ್ವಿನಿ ಅಂತ ಅಂದ್ಬಿಟ್ಟು ಕರೆದುಬಿಟ್ಟು ಅಶ್ವಿನಿ ಅವರೇ ಅಂತಾನೆ ಇಲ್ಲಿ ರಘು ಅವ್ರು ಸ್ಟಾರ್ಟ್ ಮಾಡಿದ್ರು. ಬಟ್ ಇವರು ಕೂಡ ಟ್ರಿಗರ್ ಆಗಂಗೆ ಮಾತಾಡಿದ್ರು, ಬರ್ತೀನಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರೇಸ್ ಆದ್ರು. ಇಲ್ಲಿ ಕಾವ್ಯ ಅವ್ರು ನೋಡಿ ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು, ಅವ್ರು ಫಸ್ಟ್ ಇಲ್ಲಿ ಅಶ್ವಿನಿ ಅಂತ ಕರಿಬೇಡ ಅಂತ ಅಂದ್ಬಿಟ್ಟು ಹೇಳಿದೀನಿ ನಾನು ಅಂತ ಇಲ್ಲಿ ಅಶ್ವಿನಿ ಗೌಡವರು ಸುಳ್ಳು ಹೇಳ್ತಾ ಇದಾರಂತೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಹೋಗ್ಬಿಟ್ಟು ರಘು ಅವ್ರ ಹತ್ರ ಕೇಳ್ತಾರೆ, ಇಲ್ಲಿ ನನಗೆ ಹತ್ರ ಅವ್ರು ಯಾವತ್ತು ಹೇಳೇ ಇಲ್ಲ, ಇದ್ರ ಬಗ್ಗೆ ಮಾತೇ ಆಡಿಲ್ಲ ಅಂತ ಇಲ್ಲಿ ಹೇಳಿದ್ರು. ರಾಶಿಕಾ ಅವರು ಕೂಡ ಇಲ್ಲಿ ಹೇಳ್ತಾರೆ ಸಾರಿ ಕೇಳಲೇಬೇಡಿ ಅಂತ ಅಂದ್ಬಿಟ್ಟು, ಅಶ್ವಿನಿ ಗೌಡ ಹೇಳ್ತಾರೆ ಸಾರಿ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಕೂಡ ಊಟ ಕೂಡ ಇಲ್ಲಿ ಮಾಡಿಲ್ಲ. ಈಗ ಸಾರಿ ಕೇಳೋಂಥ ತಪ್ಪು ಏನ್ ಮಾಡಿದ್ದಾರೆ, ಆ ರೀತಿ ನೋಡಕ್ ಹೋದ್ರೆ ಇಲ್ಲಿ ಫಸ್ಟ್ ಇವ್ರ ಹತ್ರ ರಕ್ಷಿತ್ ಅವ್ರ ಹತ್ರ ಸಾರಿ ಕೇಳಬೇಕಾಗುತ್ತೆ ಅಶ್ವಿನಿ ಗೌಡ ಅವರು. ಆ ನಂತರನೇ ಇಲ್ಲಿ ಕಾವ್ಯ ಅವ್ರ ಹತ್ರನೂ ಕೂಡ ಅಷ್ಟೇ, ಪ್ರತಿಯೊಬ್ಬರ ಹತ್ರನೂ ಕೂಡ ಮನೆಯವ್ರ ಹತ್ರ ಹೋಗ್ಬಿಟ್ಟು ಸಾರಿ ಕೇಳ್ಕೊಂಬರ್ಬೇಕಾಗುತ್ತೆ ಅಶ್ವಿನಿ ಗೌಡ ಅವರು. ಎಲ್ರಿಗೂ ಕೂಡ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ಇಲ್ಲಿ ಮಾತಾಡಿರೋದೆ ಅಶ್ವಿನಿ ಗೌಡ ಅವರು. ಇಲ್ಲಿ ಅವರು ಅಂತಾನೆ ಮಾತಾಡ್ಬೇಕಂತೆ, ಅಶ್ವಿನಿ ಅಂತ ಕೂಡ ಇಲ್ಲಿ ಅವ್ರನ್ನ ಕರಿಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈ ಎಲ್ಲಾದ್ರ ನಡುವೆ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಅವ್ರನ್ನ ಅಬ್ಸರ್ವ್ ಮಾಡಿದ್ದಾರೆ. ಯಾಕಂತಂದ್ರೆ ಜಗಳ ಆಡ್ಬೇಕಾದ್ರೆ ಅವರೊಂದು ಮ್ಯಾನರಿಸಮ್ ಏನಿರುತ್ತೆ ಫುಲ್ ಚೇಂಜ್ ಆಗಿರುತ್ತೆ, ಮತ್ತೆ ಎದುರುಗಡೆ ಇರೋ ಪರ್ಸನ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗ್ತಾ ಇರುತ್ತೆ, ಇಲ್ಲಿ ರಕ್ತ ಕುದಿತಿರುತ್ತೆ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಇಲ್ಲಿ ಟ್ರಿಗರ್ ಮಾಡ್ತಾರೆ ಅವರು. ಮ್ಯಾನರಿಸಮ್ ಅಂತಂದ್ರೆ ಅವರು ಕೈ ತೋರಿಸೋದಿರ್ಬೋದು, ಮತ್ತೆ ಇಲ್ಲಿ ಅವ್ರು ಮಾತಾಡೋ ವರ್ಡ್ಗಳಿರ್ಬೋದು, ಆ ಒಂದು ಮಾತಾಡಿದ ತಕ್ಷಣ ಆ ವರ್ಡ್ಗಳು ಕಿವಿ ಕೇಳಿಸಿದ ತಕ್ಷಣ ಎದುರುಗಡೆ ಇರೋ ಪರ್ಸನ್ಗೆ ಎತ್ತಿ ಹೊಡೆದು ಬಿಡೋಣ ಅಂತ ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಅಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ, ಅದಕ್ಕೆ ಯಾರು ಕೂಡ ಇಲ್ಲಿ ಮಾತಾಡಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾವ್ಯ ಅವರು ಅಬ್ಸರ್ವ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವ್ರ ಮ್ಯಾನರಿಸಮ್ ಬಗ್ಗೆ. ಅಭಿ ಅವ್ರು ನೋಡಿ ಇದನ್ನ ಹೇಳ್ತಾ ಇರ್ಬೇಕಾದ್ರೆ ನೀವು ಹತ್ರನೇ ಇದ್ವಿ, ಸ್ವಲ್ಪ ನಾವು ದೂರ ಇದ್ವಲ್ಲ ನಮಗೆ ಕೇಳಿಸ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಕಾವ್ಯ ಅವ್ರ ಹತ್ರನೂ ಒಳ್ಳೆಯವರಾಗಕ್ಕೆ ಬರ್ತಿದ್ದಾರೆ, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರನೂ ಕೂಡ ಇಲ್ಲಿ ಸ್ವಲ್ಪ ಒಳ್ಳೆಯವರಾಗೋಣ ಅಂತ ಹೋಗ್ತಿದ್ದಾರೆ. ಈ ಒಂದು ಗ್ಯಾಂಗ್ ಇಂದ ಇವಾಗ ಪ್ರೆಸೆಂಟ್ ಧ್ರುವಂತ್ ಅವ್ರು ಇದ್ರು, ಅದರಿಂದ ಈಚೆ ಹೋಗಿದ್ದಾರೆ ಧ್ರುವಂತ್ ಅವರು. ಈಗ ಇಲ್ಲಿ ಅಭಿ ಅವರು ಆ ಒಂದು ಸ್ಥಾನನ ತುಂಬ್ತಿದ್ದಾರೆ. ಕಳೆದ ವಾರ ಕಾಕ್ರೋಚ್ ಸುದ್ದಿ ಅವರು ಇಲ್ಲಿ ಹೋಗಿದ್ರು, ಈ ವಾರ ಇಲ್ಲಿ ಅಭಿ ಅವರು ಎಂಟ್ರಿ ಆಗಿದ್ದಾರೆ. ನೋಡೋಣ ವೋಟಿಂಗ್ ಲಿಸ್ಟ್ ಅಲ್ಲೂ ಕೂಡ ಅವರೇ ಇಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. ಸದ್ಯ ಈ ತರ ಶುಗರ್ ಕೋಟಿಂಗ್ ಮಾಡೋದ್ ಬಿಟ್ಟು ಯಾರ್ದು ತಪ್ಪಿದೆ ಅಂತ ಅಂದ್ಬಿಟ್ಟು ನೀಟಾಗಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಒಂದು ಶುಗರ್ ಕೋಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲಿ ಇಲ್ಲ. ಬಕೀಟ್ ಹಿಡಿಯೋ ಕೆಲಸನ ಇಲ್ಲಿ ಅಭಿಷೇಕ್ ಅವ್ರು ಮಾಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಹೇಳ್ಬೋದು. ಕಾವ್ಯ ಅವರು ಒಂದು ಮಾತು ಹೇಳ್ತಾರೆ, ಅವರೊಬ್ಬರಿಗೆ ಮಾತ್ರ ಮರ್ಯಾದೆ ಇರೋದು, ಅವರೊಬ್ಬರೇ ಮಾತ್ರ ಇಲ್ಲಿ ಮರ್ಯಾದಸ್ತ್ರ, ನಮ್ಗೆ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆ ಅನ್ನೋದು ಇಲ್ವಾ, ಆ ರೀತಿಯಾಗಿ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಹೆಸರಿದೆ, ಹೆಸರನ್ನ ಕರೀತಾ ಇದ್ದಾರೆ. ಹೌದು, ಇಲ್ಲಿ ಹೋಗಲೇ ಬಾರೆಲೆ ಅಂತ ಅಂದ್ಬಿಟ್ಟು ಪ್ರತಿ ಸತಿ ಇಲ್ಲಿ ಯೂಸ್ ಮಾಡ್ತಾ ಇದಾರೆ ಯಾರಾದ್ರೂ? ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರೇ ಬೇಕು ಅಂತ ಅಬ್ಸರ್ವ್ ಮಾಡಿರ್ತೀರ ಕೆಲವೊಬ್ರು, ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು. ಇಲ್ಲಿ ರಘು ಅವ್ರಿಗಿರ್ಬೋದು, ಮತ್ತೆ ಇಲ್ಲಿ ನೆನೆ ಗಿಲ್ಲಿ ನಟ ಅವ್ರಿಗೆ ಒಂದು ಗೇಮ್ ಕೊಟ್ಟಾಗೂ ಕೂಡ ಹೋಗಲ್ಲೇ ನಿನಗೆ ಇಷ್ಟು ಮರ್ಯಾದೆ ಕೊಡ್ತಿರೋದು ಜಾಸ್ತಿ ಅಂತ ಇಲ್ಲಿ ಹೇಳಿದ್ರು. ಇವ್ರು ಮಾತ್ರ ಏಕವಚನದಲ್ಲಿ ಮಾತಾಡೋದು, ಹೋಗೋ ಬಾರೋ ಯಾಕೋ ಏನೋ ಅಂತ ಕೈ ಸನ್ನೆನೂ ಮಾಡ್ಬೋದು, ಬಾಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಎದುರುಗಡೆ ಇರೋ ಪರ್ಸನ್ ಮಾತ್ರ ಇವರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ಬೇಕು. ಅದನ್ನೇ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು, ಅವ್ರಿಗೆ ಮಾತ್ರ ಮರ್ಯಾದೆ ಇದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರಿಗೆ ನಮ್ಗೆ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆನೇ ಇಲ್ವಾ ಅಂತ ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡರು ಇನ್ನೊಂದು ಮಾತು ಹೇಳ್ತಾರೆ, ಇಲ್ಲಿ ಕಾವ್ಯ ಆಗಿರ್ಬೋದು, ಇಲ್ಲ ಅಂತಂದ್ರೆ ರಘು ಅವರಾಗಿರ್ಬೋದು, ಇಲ್ಲ ಗಿಲ್ಲಿಯವರಾಗಿರ್ಬೋದು, ಬೇಕು ಅಂತಾನೆ ನನಗೆ ಏಕವಚನದಲ್ಲಿ ಮಾತಾಡ್ತಾರೆ. ಏನಕ್ಕೆ ಅಂದ್ರೆ ನಾನು ಟ್ರಿಗರ್ ಆಗ್ಬಿಡ್ತೀನಲ್ವಾ, ಅದಕ್ಕೋಸ್ಕರ ಇಲ್ಲಿ ಇವರೆಲ್ಲ ಕೂಡ ಒಂಥರ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇವರೇ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೇಡದೇ ಇರೋ ಕಂಟೆಂಟ್ನ ಹುಡುಕೊಂಡು ಹೋಗಿ ಈ ರೀತಿ ಅವರ ಒಂದು ಹಳ್ಳನ ಅವರೇ ತೋಡ್ಕೊಂತಿದ್ದಾರೆ ಅಂತ ಕೂಡ ಅದರಲ್ಲಿ ನೀಟಾಗಿ ಗೊತ್ತಾಗ್ತದೆ. ಗಿಲ್ಲಿ ನಟ ಅವರು ಕೂಡ ತುಂಬಾ ಚೆನ್ನಾಗಿ ಅಶ್ವಿನಿ ಗೌಡ ಅವ್ರನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಮಾಡಿ ತೋರಿಸಿದ್ರು. ಪರ್ಫೆಕ್ಟ್ ಆಗಿ 100% ಇಲ್ಲ ಅಂತಂದ್ರು 90% ಇವ್ರು ಇದೇ ರೀತಿಯಾಗಿ ಇಲ್ಲಿ ಗಿಲ್ಲಿಯವ್ರು ಹೇಗ್ ಮಾಡಿ ತೋರಿಸಿದ್ರು ಅದೇ ರೀತಿಯಲ್ಲಿ ಹೇಳ್ತಾರೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತಂದ್ರೆ ಇಲ್ಲ, ಆ ಒಂದು ಮೂಮೆಂಟ್ ಅಲ್ಲಿ ನಾನು ಮಾತಾಡ್ಬಿಟ್ಟೆ, ಯಾಕಂತಂದ್ರೆ ಇಲ್ಲಿ
ಜನಗಳ ಒಂದು ಒಪಿನಿಯನ್, ನಾನು ಇಲ್ಲಿ ಇರ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಇಲ್ಲಿ ಜನಗಳ ತೀರ್ಮಾನನೇ ಅಂತಿಮ ನಿರ್ಧಾರ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ಬಿಟ್ಟು ಗಿಲ್ಲಿ ನಟ ಅವರು ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ಅವ್ರು ಹೇಳಿದ್ದು. ಇದೇ ರೀತಿ ಅವರು ನಿಜವಾಗ್ಲೂ ಹೇಳ್ತಾರೆ, ಬಾಕ್ಲು ಓಪನ್ ಮಾಡಿದ್ರು ಕೂಡ ಅವ್ರು ಹೋಗಲ್ಲ ಬಿಡಿ. ಈ ಒಂದು ಜಗಳ ನಡೆದಾದ್ಮೇಲೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಯಾಕೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಲಿಲ್ಲ, ಡೋರ್ ಓಪನ್ ಮಾಡಿ ಹೋಗಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ 90% ಜನಗಳಿಗೆ ಅವ್ರು ಯಾಕೆ ಬಿಗ್ ಬಾಸ್ ಮನೆಯಿಂದ ಇನ್ನೂ ಹೋಗಿಲ್ಲ ಅಂತ ಅಂದ್ಬಿಟ್ಟು ಅನ್ಸಿದೆ. ಡೋರ್ ಓಪನ್ ಮಾಡಿ ಅವ್ರನ್ನ ಕಳ್ಸಿದ್ರೇನೆ ಚೆನ್ನಾಗಿರೋದು. ಯಾಕಂತಂದ್ರೆ ಯಾವನೋ ಏನೋ ಇದ್ ರೀತಿ ಕೈ ಸನ್ನೆ ಹೀಗೆ ಮಾಡೋದಿರ್ಬೋದು, ಬಾಯಲ್ಲಿ ಏನ್ ಇಟ್ಕೊಂಡಿದೆ ಅಂತ ಕೈ ಹೀಗೆ ಮಾಡೋದು, ಇಲ್ಲ ಯಾವುದು ಅದರಲ್ಲೂ ಕೂಡ ಇವರೇ ಬೈದು ರಘು ಅವ್ರ ಕ್ಷಮೆ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಹಠ ಹಿಡಿದು ಕೂತಿದ್ದಾರೆ. ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಊಟ ಬಿಟ್ಟಿರ್ತಾರೆ, ಓಕೆ, ಅವ್ರು ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ನಿಜವಾಗ್ಲೂ ಕೂಡ ಅದು ತಪ್ಪು ಅಂತಾನೆ ಇಲ್ಲಿ ಹೇಳ್ಬೋದು. ಒಂದು ಹೆಣ್ಣಿಗೆ ನಿಂದನೆ ಆಗಿದೆ, ಇವರೆಲ್ಲರೂ ಕೂಡ ಮಾನ ಮರ್ಯಾದೆ ಬಿಟ್ಬಿಟ್ಟು ಬದುಕಬಹುದು, ನನಗೆ ಹಾಗಾಗಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅಶ್ವಿನಿ ಗೌಡ ಅವರು ಮಾನ ಮರ್ಯಾದೆ ಬಿಟ್ಬಿಟ್ಟು ಇರಕ್ಕೆ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಬಿಗ್ ಬಾಸ್ ಮನೇಲಿ ಇರೋರೆಲ್ಲರೂ ಕೂಡ ಮಾನ ಮರ್ಯಾದೆ ಬಿಟ್ಬಿಟ್ಟು ಆಟ ಆಡ್ತಾ ಇದಾರ, ಅವ್ರು ಯಾರಿಗೂ ಕೂಡ ಮಾನ ಮರ್ಯಾದೆ ಇಲ್ವಾ, ಮಾನ ಮರ್ಯಾದೆ ಇಲ್ದೇನೆ ಬಿಗ್ ಬಾಸ್ ಮನೆಗೆ ಬಂದಿದಾರ. ಇವ್ರು ಮಾತಾಡೋ ಮಾತುಗಳು ಹೇಗಿರುತ್ತೆ ಅಂತಂದ್ರೆ ಎದುರುಗಡೆ ಇರೋ ಪರ್ಸನ್ಗೆ ನಿಜವಾಗ್ಲೂ ಕೂಡ ಮೈಯೆಲ್ಲ ಉರಿ ಬರ್ತಿರುತ್ತೆ. ಇದನ್ನೆಲ್ಲಾ ಕೇಳಿಸ್ಕೊಂಡ್ರು ಕೂಡ ಇಲ್ಲಿ ಜಾನ್ವಿಯರು ಏನೂ ಮಾತಾಡಲ್ಲ, ಸುಮ್ಮನೆ ತಲೆ ಆಡಿಸ್ಕೊಂಡು ಕೂತಿರ್ತಾರೆ. ಇದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಅದೇನೋ ಕೀಲಿ ಬೊಂಬೆ ಅಂತ ಅಂತಾರೆ, ಕೀ ಕೊಟ್ರೆ ಆಡುತ್ತೆ, ಇಲ್ಲ ಅಂತಂದ್ರೆ ಹಾಗೆ ನಿಂತ್ಕೊಳ್ಳುತ್ತಲ್ಲ, ಆ ರೀತಿಯವರು ಜಾನ್ವಿ ಇಲ್ಲಿ ಆಗಿದ್ದಾರೆ. ಅಶ್ವಿನಿ ಗೌಡ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಶಬಾಷ್ಗಿರಿ ಕೊಟ್ಕೊಂಡು ಕುತ್ಕೊಂಡಿದ್ದಾರೆ. ಒಂದು ಇವರಿಬ್ರು ಜಗಳ ಆಗಿತ್ತಲ್ಲ, ಅದೆಲ್ಲ ನಾಟಕ ಅಂತ ಕೂಡ ಇಲ್ಲಿ ಗೊತ್ತಾಗಿತ್ತು. ಇವಾಗ ತಪ್ಪು ಮಾಡಿದಾಗ ತಪ್ಪು ಅಂತ ಇಲ್ಲಿ ಹೇಳ್ತಲ್ಲ, ಅದೇ ಇಲ್ಲಿ ಕಾವ್ಯ ಅವ್ರಿಗೆ ಇವರಿಬ್ರು ಕೂಡ ಕುತ್ಕೊಂಡು ಮಾತಾಡ್ತಾರೆ. ಹಾಗೆ ಕಾವ್ಯ ಗಿಲ್ಲಿ ತಪ್ಪು ಮಾಡಿದ್ರೆ ಹೇಳಲ್ಲ, ಅದು ತುಂಬಾನೇ ತಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದಾರೆ, ತಪ್ಪು ಮಾಡಿದ್ರೆ ಎಲ್ರಿಗೂ ಕೂಡ ಇಲ್ಲಿ ಶಬಾಷ್ಗಿರಿ ಕೊಡ್ತಾ ಇದಾರ. ಇವ್ರು ಹೇಳಿದ ಒಂದು ವರ್ಡ್, ಒಂದು ಹೆಣ್ಣಿಗೆ ನಿಂದನೆ ಅಂತೆ, ಅಂದ್ರೆ ಗಂಡು ಮಕ್ಳಿಗೆ ಎಲ್ರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡ್ತಾ ಇದಾರ. ಹೆಣ್ಣಿಗೆ ನಿಂದನೆ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ, ಗಂಡು ಮಕ್ಳಿಗೆ ಎಲ್ರಿಗೂ ಕೂಡ ಸನ್ಮಾನ ಆಗ್ತಿದೆ. ಇವ್ರು ಹೇಳಿದ ವರ್ಡ್ಗೆ ಇವರೇ ಬದ್ಧವಾಗಿಲ್ಲ ನಿಜವಾಗ್ಲೂ ಕೂಡ. ಇಲ್ಲಿ ಏಕವಚನ ಮಾತಾಡಬಾರ್ದು ಅಂತ ಹೇಳ್ತಾರೆ, ಏಕವಚನನೇ ಮಾತಾಡ್ತಾರೆ. ಅಲ್ಲಿ ಇವರೇ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಲ್ಲ. ಒಟ್ನಲ್ಲಿ ಟೋಟಲ್ ಆಗಿ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನು ಅಂತಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾತಾಡ್ಬೋದು, ಬಿಗ್ ಬಾಸ್ ಹತ್ರ ಹೋಗಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಕಿಚ್ಚನ ಪಂಚಾಯಿತಿಯಲ್ಲಿ ಡೋರ್ ತೆಗೆದು ನೀಟಾಗಿ ಹೋಗಮ್ಮ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಸರ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ಎಪಿಸೋಡ್ ಅಂತೂ. ಏನಕ್ಕೆ ಅಂತಂದ್ರೆ ಜಗಳ ಒಂದ್ ಕಡೆ ಇತ್ತು, ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಚರ್ಚೆ ಆಗಬೇಕು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ನಾನು ಫಸ್ಟೇ ಹೇಳ್ದೆ, ಇಲ್ಲಿ ಏನು ಇರೋರೆಲ್ಲರೂ ಹೇಗ್ ಕಾಣಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೇಳ್ತಾರೆ ಅಭಿಷೇಕ್ ಅವ್ರ ಹತ್ರ. ಎಲ್ರು ಹೇಗ್ ಕಾಣಿಸ್ತಾ ಇದಾರೆ ಅಂದ್ರೆ ಎಲ್ರು ಕೂಡ ಕಂಟೆಸ್ಟೆಂಟೇ ಕಾಣಿಸೋ ರೀತಿಯಲ್ಲಿ ಕಾಣಿಸ್ತಾ ಇದಾರೆ. ಅದರಲ್ಲೂ ಕೂಡ ಗಿಲ್ಲಿನೇ ಗೆಲ್ಸಕ್ ನಾವು ಬಂದಿರೋದ ಅಂತ ಹೇಳಿ ಹೇಳಿದ್ರು. ಯಾರಮ್ಮ ಹೇಳಿದ್ರು ಗಿಲ್ಲಿ ಗೆಲ್ಸ್ಬೇಕು ಅಂತ ನೀವು ಬಂದಿದ್ದೀರಾ ಅಂತ ಅಂದ್ಬಿಟ್ಟು, ಯಾರು ಕೂಡ ಇಲ್ಲಿ ಹೇಳೇ ಇಲ್ಲ. ಅದರಲ್ಲೂ ಕೂಡ ಎಲ್ಲದರಲ್ಲೂ ಝೀರೋ, ಯಾರಿಗೂ ಕೂಡ ಸ್ಪಂದಿಸಲ್ಲ, ಒಂದು ಕಾಮಿಡಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಇದ್ರಲ್ಲೂ ಕೂಡ ನೋಡಿ ಗಿಲ್ಲಿ ಅವರು ಅಂತ ಬರ್ತಲ್ಲ, ಗಿಲ್ಲಿ ಅಂತಾನೆ ಏಕವಚನ ಬರುತ್ತೆ ಅವ್ರಿಗೆ. ಇಲ್ಲಿ ಗಿಲ್ಲಿ ಅವರು ಎಲ್ಲಾದ್ರಲ್ಲೂ ಝೀರೋ ಅಂತ ಏನ್ ಹೇಳಿದ್ರು, ಈ ಒಂದು ಅಹಂ ಏನಿತ್ತು ಆ ಒಂದು ಗೇಮ್ ಅಲ್ಲಿ ಎಲ್ಲಾನು ಕೂಡ ಇಲ್ಲಿ ಅವರೇ ಝೀರೋ ಆಗೋದ್ರು. ಅದಕ್ಕೆ ಹೇಳೋದು, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಹೋದ್ರೆ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ದೇವ್ರು ಅನ್ನೋನು ಒಬ್ಬ ಇದ್ದೇ ಇರ್ತಾನೆ ಖಂಡಿತವಾಗ್ಲು. ಇಲ್ಲಿ ಯಾರು ಸೋಲು ಯಾರು ಗೆಲುವು ಅಂತ ಅಂದ್ಬಿಟ್ಟು ನಿರ್ಧರಿಸಬೇಕು ಅಂತಂದ್ರೆ ಏನೊಂದು ಗೇಮ್ ಕೊಟ್ಟಿದ್ರು, ಎಫರ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಇಲ್ಲಿ ಹಾಕಿದ್ರು. ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿ ಅವ್ರ ಬಗ್ಗೆ ತುಂಬಾ ಜನ ಇಲ್ಲಿ ತಪ್ಪು ತಿಳ್ಕೊಂಡಿದ್ರು. ಇಲ್ಲಿ ಗಿಲ್ಲಿ ಅವರು ಏನೊಂದು ಗೇಮ್ ಗೆದ್ರು, ಒಂದು ಸೇತುವೆ ಸವಾಲು ಅನ್ನೋದ್ರಲ್ಲಿ ಇಲ್ಲಿ ಗಿಲ್ಲಿ ಅವ್ರು ನೋಡ್ಬೋದು ನೀವು 3 ಬಾಲ್ಗಳನ್ನು ಕೂಡ ಇಲ್ಲಿ ಹಾಕಿದ್ರು. ಆದ್ರೆ ಒಂದು ಪಜಲ್ ಏನಿತ್ತು ಜೋಡ್ಸೋದು, ಒಂದು ಚೂರು ಕೂಡ ಒಂದು ಕಾಲ್ ಭಾಗನೂ ಕೂಡ ಇಲ್ಲಿ ಜೋಡಿಸಿರ್ಲಿಲ್ಲ. ಇಲ್ಲಿ ಕಾವ್ಯ ಅವ್ರನ್ನ ಏನಕ್ಕೆ ಬಿಟ್ರೋ ಗೊತ್ತಿಲ್ಲ, ಕಾವ್ಯ ಅವ್ರು ಆಡ್ಲಿಲ್ಲ. ಆದ್ರೆ ಧನುಷ್ ಅವರು ಅಭಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಕ್ಯಾಪ್ಟನ್ಸಿ ಓಟಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡೋದು ಯಾರನ್ನ ಅಂತಂದ್ರೆ ಕಾವ್ಯ ಅವ್ರನ್ನ ಅಂತ ಇಲ್ಲಿ ಧನು ಅವರು ಅಭಿಷೇಕ್ ಅವರು ಮಾತಾಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಅವರು ಫೇವರಿಸಮ್ ಮಾಡ್ಕೊಂಡೇ ತಾನೆ ಆಟ ಆಡ್ತಾ ಇದಾರೆ. ಇಲ್ಲಿ ಗಿಲ್ಲಿ ಅವ್ರ ಫೇವರಿಸಮ್ ಮಾಡಿಲ್ಲ ಅಂದ್ರೂ ಕೂಡ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ಕೊನೆಗೆ ನೋಡಿ ಇಲ್ಲಿ ಗಿಲ್ಲಿ ನಟ ಅವರು ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಮಾಡ್ಲೇ ಇಲ್ಲ. ರಾಶಿಕ್ ಅವ್ರ ಹೆಸರನ್ನ ತಗೊಳ್ಳೋದೇ ಇಲ್ಲ ಅಂತ ಧನುಷ್ ಅವ್ರು ಇಲ್ಲಿ ಅಭಿ ಅವರು ಮಾತಾಡ್ಕೊಂಡ್ರು. ಆದ್ರೆ ಕೊನೆಯದಾಗಿ ಇಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಒಂದು ಆಟ ನನ್ನಿಂದ ಏನೋ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಅವ್ರು ಹೋಗ್ಬೋದಿತ್ತು, ಬಟ್ ನನ್ನಿಂದ ಮಿಸ್ ಆಯ್ತು, ಅದು ನನಗೂ ಕೂಡ ತುಂಬಾನೇ ಬೇಜಾರಾಯ್ತು ಅಂತ ಹೇಳ್ಬಿಟ್ಟು ಆ ಒಂದು ಕಾರಣ ಏನಿತ್ತು ಆ ಒಂದು ಕಾರಣನೂ ಕೂಡ ಕೊಟ್ಟು ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ರು. ಕೊನೆಯದಾಗಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ಅಶ್ವಿನಿ ಗೌಡ್ ಅವರು ಏನಕ್ಕೆ ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರಪ್ಪ ಅಂತಂದ್ರೆ 3 ಗೇಮ್ ಏನ್ ಕೊಟ್ಟಿದ್ರು ಅದರಲ್ಲಿ 2 ಗೇಮ್ಗಳನ್ನ ಇಲ್ಲಿ ರೆಡ್ ಟೀಮ್ ಗೆದ್ದಿತ್ತು. ಆದ್ರೆ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಕಳಿಸ್ಬೋದಿತ್ತು. ಆದ್ರೆ ಇವರು ಒಂದೇ ಒಂದು ಗೇಮ್ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಒಂದ್ ರೀತಿ ಯೋಚನೆ ಮಾಡಕ್ ಹೋದ್ರೆ ಬೇಕಂತ
ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಇಲ್ಲಿ ಕಳಿಸಿದ್ರ ಅಂತ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಫೇವರಿಸಮ್ ಅಂತ ನೋಡಕ್ ಹೋದ್ರೆ ಅದೇ ರೀತಿ ಅನ್ಸುತ್ತೆ. ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಈ ರೀತಿ ಕೂಡ ಇಲ್ಲಿ ಅನ್ಸುತ್ತೆ. ಕೊಟ್ಟಿರೋ 3 ಗೇಮಲ್ಲಿ ಜಾಸ್ತಿ ಅವ್ರು ಗೆದ್ದಿದಾರಲ್ವಾ, ಅದಕ್ಕೋಸ್ಕರನೇ ಅವ್ರನ್ನ ಕಳಿಸಿದ್ದಾರೆ ಅಂತ ಇಲ್ಲಿ ಅನ್ಸುತ್ತೆ. ಆದ್ರೆ ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಇಟ್ಟಿದ್ದಾರೆ. ಅಶ್ವಿನಿ ಗೌಡ ವಿರುದ್ಧ ಇಲ್ಲಿ ಇವಾಗ ಏನ್ 3 ಜನ ಸೆಲೆಕ್ಟ್ ಆಗಿದಾರೋ, ಇವಾಗ ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಇವಾಗ ಧ್ರುವಂತ್ ಅವರು ಮತ್ತಿಲ್ಲಿ ರಾಶಿಕಾ ಅವರು ಮತ್ತೆ ಅಭಿ ಅವರು, ಸದ್ಯಕ್ಕೆ ಇವ್ರು 3 ಜನ ಕೂಡ ಈಗ ಅಶ್ವಿನಿಗಳ ವಿರುದ್ಧ ಯಾರು ಆಡ್ತಾರೆ ಅಂತ ನೋಡ್ಬೇಕಿದೆ. ವೀಕ್ಷಕರೇ, ಸದ್ಯ ಗಿಲ್ಲಿ ನಟ ಅವ್ರ ಆಯ್ಕೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಫೇವರಿಸಮು ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಬಟ್ ಅವ್ರು ಕ್ಯಾಪ್ಟನ್ಸಿ ಊಟಕ್ಕೆ ಹೋಗ್ಲಿಲ್ವಲ್ಲ, ಸ್ವಲ್ಪ ಅದು ಬೇಜಾರು ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಗೇಮ್ ಆಡ್ಬೇಕಾದ್ರೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಶುಕ್ರ ದೇಶ ಅನ್ನೋದು ನನ್ನ ಕಡೆ ಇದೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಶುಕ್ರ ದೇಶ ಸರಿಯಾಗಿ ಅವ್ರ ಕಡೆ ವರ್ಕ್ ಆಯ್ತು. ಯಾಕಂದ್ರೆ ಮನೆಯವ್ರು ಎಲ್ಲರೂ ಕೂಡ ಏನ್ ಮಾತಾಡ್ತಾ ಇದ್ರು ಅಂತಂದ್ರೆ, ಕಾವ್ಯ ಮತ್ತಿಲ್ಲಿ ರಘು ಅವರು ಮತ್ತಿಲ್ಲಿ ರಕ್ಷಿತಾ ಅವರು ಇಷ್ಟು ಜೊತೆ ಮಾತಾಡೋದನ್ನ ಬಿಟ್ಟು ಬೇರೆ ಏನು ಗಿಲ್ಲಿ ಮಾಡಲ್ಲ. ಇನ್ನೊಬ್ರು ಕಾಲು ಎಳ್ಕೊಂಡೆ ಇಲ್ಲಿ ಕೂತಿರ್ತಾನೆ. ಯಾವಾಗ್ಲೂ ಕೂಡ ಅವನು ಝೀರೋ ಅಂತ, ಗೇಮ್ ಅಂತ ಬಂದಾಗ ಅವನು ಝೀರೋ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಅವ್ರ ಬಾಯಿಗೆಲ್ಲ ಇವಾಗ ಪ್ಲಾಸ್ಟರ್ ಬಿದ್ದಂಗೆ ಆಗಿದೆ. ಆದ್ರೆ ಯಾರು ಕೂಡ ಇಲ್ಲಿ ತೋರ್ಸ್ಕೊಳ್ಳಲ್ಲ. ಅಶ್ವಿನಿ ಅವರು ಜಾನ್ವಿ ಅವರು ಕೂಡ ಅದನ್ನೇ ಇಲ್ಲಿ ಮಾತಾಡ್ಕೊಂತಿದ್ರು ಕುತ್ಕೊಂಡು. ಮತ್ತಿಲ್ಲಿ ಧ್ರುವಂತ್ ಅವರು ಕೂಡ ಅಷ್ಟೇ, ಅಭಿ ಅವರು ಕೂಡ ಅಷ್ಟೇ, ಧನುಷ್ ಅವರು ಕೂಡ ಇಲ್ಲಿ ಅಷ್ಟೇ. ಟೋಟಲ್ ಆಗಿ ಗಿಲ್ಲಿಯವ್ರ ಬಗ್ಗೆ ಏನೊಂದು ಒಪಿನಿಯನ್ ಇತ್ತು. ಗೇಮ್ ಅಂತ ಬಂದಾಗ ಝೀರೋ ಅಂತ ಅಂದ್ಬಿಟ್ಟು ಅವ್ರು ಒಬ್ಬರೇ ಆಡಿ ತುಂಬಾ ಚೆನ್ನಾಗಿ ಆಡಿದ್ರು. ಅಶ್ವಿನಿ ಗೌಡ ಅವರಂತೂ ಈ ಒಂದು ಗೇಮ್ ಅಲ್ಲಿ, ಅಂದ್ರೆ ಕೊನೆ ಗೇಮ್ ಏನ್ ಕೊಟ್ಟಿದ್ರು ಸೇತುವೆ ಸವಾಲು, ಆ ಒಂದು ಗೇಮ್ ಅಲ್ಲಿ ಝೀರೋ ಅಂತಾನೆ ಹೇಳ್ಬೋದು. ಎಲ್ರು ಬಾಯಿ ಕೂಡ ಇವಾಗ ಮುಚ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಗೆದ್ದಿದಾರಲ್ವಾ, ಅದಕ್ಕೋಸ್ಕರನೇ. ಅದಕ್ಕೆ ಹೇಳೋದು ಜಾಸ್ತಿ ಮೆರಿಬಾರ್ದು, ಉರಿಬಾರ್ದು ಅಂತ ಅಂದ್ಬಿಟ್ಟು. ಬ್ಯಾಡ್ ಟೈಮು ಗುಡ್ ಟೈಮ್ ಅನ್ನೋದು ಎರಡೂ ಕೂಡ ಇದ್ದೇ ಇರುತ್ತೆ. ಕೆಲವೊಂದ್ಸತಿ ಲಕ್ ಇಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಗೇಮ್ ಅಲ್ಲಿ ಲಕ್ ಕೂಡ ಇಲ್ಲಿ ವರ್ಕ್ ಆಯ್ತು. ತುಂಬಾ ಚೆನ್ನಾಗಿ ಇಲ್ಲಿ ಗಿಲ್ಲಿ ಅವರು ಆಡಿದ್ರು. ಕೆಲವೊಂದ್ಸತಿ ನಾವು ಅನ್ಕೊಂತೀವಿ ಯಾಕಪ್ಪ ನಮ್ಗೆ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಕೊನೆಯಲ್ಲಿ ಶುಕ್ರ ದೆಸೆ ಅಂತೂ ಇಲ್ಲಿ ಇತ್ತು, ಗಿಲ್ಲಿ ಅವರಿಗೆ ಗೆದ್ದಿದ್ದಾರೆ. ಅಶ್ವಿನಿ ಗೌಡ ಅವರು ಇಲ್ಲಿ ಸೋತಿ ಸುಣ್ಣ ಆಗೋಗಿದ್ದಾರೆ. ಟೋಟಲ್ ಆಗಿ ಇವತ್ತಿನ ಎಪಿಸೋಡು ಸಖತ್ತಾಗಿತ್ತು. ಯಾರು ಏನೇನು ತಪ್ಪು ಮಾಡ್ತಾ ಇದ್ದಾರೆ, ಯಾರ್ಯಾರು ಯಾವ್ಯಾವ ಟೀಮಿಂದ ಹೊರಗಡೆ ಬಂದಿದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ. ಧ್ರುವಂತ್ ಅವರು ಇಲ್ಲಿ ಅಶ್ವಿನಿ ಗೌಡ ಅವ್ರ ಜಗಳ ಆಗಿದ ತಕ್ಷಣ ಅಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ಲ ಅಂತ ಇಲ್ಲಿ ಬಂದು ಹೇಳಿದ್ರು. ಅದು ಒಳ್ಳೇದಂತಾನೆ ಇಲ್ಲಿ ಹೇಳ್ಬೋದು. ಯಾಕಂತಂದ್ರೆ ಏನನ್ನ ಮಾತಾಡಕ್ ಹೋದ್ರು ಕೂಡ ತಪ್ಪಾಗುತ್ತೆ. ಅವ್ರು ಏನ್ ತಪ್ಪು ಮಾಡ್ತಾರೆ ಅಂತ ಧ್ರುವಂತ್ ಅವ್ರಿಗೆ ಇಲ್ಲಿ ಗೊತ್ತಾಗಿದೆ. ಅದಕ್ಕೆ ಅವರೊಂದು ಟೀಮಲ್ಲಿ ಏನಿದ್ರು ಅದರಿಂದ ಈಚೆ ಬಂದಿದ್ದಾರೆ. ಸದ್ಯ ಒಂದು ಟೀಮಲ್ಲಿ ಈಗ ಅಭಿ ಅವರು ಧನು ಅವರು ಸೇರ್ಕೊಂಡಿದ್ದಾರೆ. ಸ್ಪಂದನ ಅವರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ರು ಗಿಲ್ಲಿಯವ್ರ ಮೇಲೆ. ಏನಕ್ಕೆ ಅಂದ್ರೆ ನನ್ನ ಕರೀಲಿಲ್ಲ ಇಲ್ಲಿ ಆಟಕ್ಕೆ ಅಂತ ಅಂದ್ಬಿಟ್ಟು. ಆ ಒಂದು ಆಟ ರಾಶಿಕ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು, ರಕ್ಷಿತ್ ಅವರು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಸ್ಪಂದನ ಅವರು ಸ್ವಲ್ಪ ವೆಯ್ಟ್ ಇದಲ್ಲ, ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಕರೀಲಿಲ್ಲ ಅಷ್ಟೇ. ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಸಖತ್ತಾಗಿತ್ತು. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೇನು ಅನಿಸ್ತು? ನಿಮ್ಮ ಸಪೋರ್ಟ್ ಯಾರಿಗೆ? ಇಲ್ಲಿ ರಘು ಅವರು ಮತ್ತಿಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಯಾರ್ದು ತುಂಬಾ ತಪ್ಪಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.